ಹಾಯ್ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ವೇಸ್ಟ್ ಅಂತ ಬಿಸಾಡೋ ತೆಂಗಿನ ಚಿಪ್ಪಿಂದ ಏನೆಲ್ಲ ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಸ್ಟವ್ನ ಆನ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಈ ರೀತಿ ಗ್ರಿಲ್ದು ತವಾ ಬರುತ್ತಲ್ಲ ಅದನ್ನು ಇಟ್ಕೊಂಡು ತೆಂಗಿನ ಚಿಪ್ಪನ್ನು ಅಲ್ಲಿ ಈ ರೀತಿ ಉಲ್ಟಾ ಮಾಡಿ ಇಡಬೇಕು. ಆ ತೆಂಗಿನ ಚಿಪ್ಪು ಒಂದು ಕಾಲು ಭಾಗ ಕ್ಲೀನಾಗಿ ಬೆಂಕಿ ಹತ್ಕೊಂಡ್ರೆ ಸಾಕಾಗುತ್ತೆ. ನಿಮ್ಮ ಹತ್ರ ಏನಾದರೂ ಮಣ್ಣಿನ ಮಡಿಕೆ ಇದ್ದರೆ ಅದ್ರ ಒಳಗಡೆನೂ ಸಹ ನೀವು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಕಂಟನ ಹಾಕಿ ಅಂದರೆ ತೆಂಗಿನಕಾಯಿ ಚಿಪ್ಪನ್ನ ಹಾಕಿ ಬೆಂಕಿ ಹಚ್ಚಿದ್ರೆ ತೆಂಗಿನಕಾಯಿ ಚಿಪ್ಪೆಲ್ಲ ಚೆನ್ನಾಗಿ ಉರಿಯುತ್ತೆ. ನಮ್ಮನೇಲಿ ಮಣ್ಣದಿರಲಿಲ್ಲ, ಹಾಗಾಗಿ ನಾನು ಒಂದು ಕಾಲು ಭಾಗ ಸ್ಟವ್ ಮೇಲೆ ಈ ರೀತಿ ತೆಂಗಿನಕಾಯಿ ಚಿಪ್ಪೆಲ್ಲ ಚೆನ್ನಾಗಿ ಹತ್ಕೊಳ್ಳೋ ತನಕ ಬಿಟ್ಟು ಇದು ಚೆನ್ನಾಗಿ ಉರಿದ ಮೇಲೆ ಇದನ್ನು ತೆಗೆದು ಯಾವುದಾದ್ರೂ ಒಂದು ತವಾ ಮೇಲೆ ಹಾಗೆ ಇಟ್ಬಿಡಿ. ನಾನಿಲ್ಲಿ ತವಾ ಮೇಲೆ ಹಾಗೆ ಇಡೋದ್ರಿಂದ ತೆಂಗಿನ ಚಿಪ್ಪೆಲ್ಲ ಚೆನ್ನಾಗಿ ಹುರಿದು ಅದ್ರ ಒಳಗಡೆನೇ ಈ ರೀತಿಯಾಗಿ ಬೀಳುತ್ತೆ. ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ತಣ್ಣಗಾದ್ಮೇಲೆ ನಮಗೆ ಈ ರೀತಿ ಇದ್ಲು ಅಂತ ಕರಿತೀವಲ್ಲ ಅದು ರೆಡಿ ಆಗುತ್ತೆ. ಅದನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ಕೋಬೇಕು. ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಬೇಕು ಆವಾಗ ನಾವು ಇದನ್ನು ಬೇರೆ ಬೇರೆ ರೀತಿಯಾಗಿ ಉಪಯೋಗಿಸ್ಕೋಬೋದು. ಇಲ್ಲಿ ನಾನು ನಿಮ್ಗೆ ತೋರಿಸೋದಕ್ಕಾಗಿ 1 ಸ್ಪೂನ್ ಆಗುವಷ್ಟು ತೆಂಗಿನ ಚಿಪ್ಪಿನ ಪೌಡ್ರನ್ನ ಸೇರಿಸ್ಕೊಂಡು ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಟೂತ್ ಬ್ರಷಲ್ಲಿ ಈ ಪೇಸ್ಟಿಂದ ಹಲ್ಲನ್ನು ಉಜ್ಜೋದ್ರಿಂದ ಹಲ್ಲಲ್ಲಿರುವಂತಹ ಹಳದಿ ಕರೆ ಎಲ್ಲ ಕಡಿಮೆ ಆಗಿ ಹಲ್ಲು ಚೆನ್ನಾಗಿ ಪಳಪಳ ಅಂತ ಹೊಳೆಯೋದಲ್ಲದೆ ಹಲ್ಲಲ್ಲಿ ಬರುವಂತಹ ಉಳುಕನ್ನು ಸಹ ಇದು ಕಡಿಮೆ ಮಾಡುತ್ತೆ. ಸೊ ಈ ಟಿಪ್ಸ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ 1 ಸ್ಪೂನ್ ಆಗುವಷ್ಟು ಪೌಡ್ರನ್ನ ಸೇರಿಸ್ಕೊಂಡ್ರು, ಅಂದರೆ ತೆಂಗಿನಕಾಯಿ ಚಿಪ್ಪಿನ ಪೌಡ್ರ್ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಈ ಒಂದು ಪೇಸ್ಟನ್ನು ನಾವು ನೆರೆ ಕೂದಲಿಗೆ ಹಚ್ತಾ ಬಂದರೆ ನಿಧಾನವಾಗಿ ನೆರೆ ಕೂದಲೆಲ್ಲ ಕಡಿಮೆ ಆಗಿ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಇದ್ರ ಜೊತೆಗೆ ಒಂದು ಸಲ ಮಾಡಿದ ತಕ್ಷಣ ಇದು ರಿಸಲ್ಟ್ ಸಿಗಲ್ಲ. ಇದನ್ನು ವಾರದಲ್ಲಿ 2 ದಿನನಾದರೂ ಟ್ರೈ ಮಾಡಬೇಕು, ನಿಮ್ಗೊಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಈ ಪೇಸ್ಟನ್ನು ಹೇರ್ಗೆ ಅಪ್ಲೈ ಮಾಡ್ಕೊಂಡ್ಮೇಲೆ 2 ರಿಂದ 3 ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ಹೇರ್ ವಾಶನ್ನ ಮಾಡ್ಕೊಬೇಕು. ಆಗ ಮಾತ್ರ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗೋದು. ನೆಕ್ಸ್ಟ್ ಟಿಪ್ಪಲ್ಲಿ ಈ ಚಾರಕೋಲ್ ಪೌಡರ್ನ ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಆಲೋವೆರಾ ಜೆಲ್ಲನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಲೋವೆರಾ ಜೆಲ್ ಬದಲಾಗಿ ನೀವು ಇದಕ್ಕೆ ಫೇರ್ ಆ್ಯಂಡ್ ಲವ್ಲಿನ ಆ್ಯಡ್ ಮಾಡ್ಕೋಬೋದು ಅಥವಾ ಫ್ರೆಶ್ ಆಗಿ ಸಿಗುವಂತಹ ಆಲೋವೆರಾ ಜೆಲ್ಲನ್ನೇ ಸೇರಿಸ್ಕೋಬೋದು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫೇಸ್ಗೆ ವಾರದಲ್ಲಿ 1 ದಿನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಫೇಸಲ್ಲಿರುವಂತಹ ಡಾರ್ಕ್ನೆಸ್ ಎಲ್ಲ ಕಡಿಮೆ ಆಗಿ ಬ್ರೈಟ್ ಆಗ್ತಾ ಬರುತ್ತೆ. ಇದು ಬಂದು ನಮಗೆ ಸ್ಕ್ರಬ್ಬರ್ ಆಗಿ ಕೆಲಸ ಮಾಡೋದ್ರಿಂದ ಬ್ಲ್ಯಾಕ್ ಹೆಡ್ಸನ್ನು ಸಹ ಕಡಿಮೆ ಮಾಡುತ್ತೆ. ಈಗ ನೀವು ಹೊರಗಡೆಯಿಂದ ಅಂಗಡೀಲಿ ಅಥವಾ ಆನ್ಲೈನಲ್ಲೆಲ್ಲ ತೊಗೊಳ್ತೀರಲ್ವ ಚಾರಕೋಲ್ ಶೀಟ್ ಆಗಿರ್ಬೋದು ಅಥವಾ ಚಾರಕೋಲ್ ಸ್ಕ್ರಬ್ಬರ್ ಅಂತ, ಅದನ್ನು ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು. ನೋಡಿ, ಒಂದು 10 ನಿಮಿಷ ಇದನ್ನು ಸ್ಕ್ರಬ್ ಮಾಡಿಕೊಂಡು ಈ ರೀತಿಯಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ನೀವೇ ನೋಡ್ಬೋದು ನಾನು ತೋರಿಸ್ತಾ ಇರೋವಂತಹ ಕೈ ಮತ್ತು ಸ್ಕ್ರಬ್ ಮಾಡಿಲ್ಲದೆ ಇರುವಂತಹ ಕೈ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಈ ಕೈ ತುಂಬಾ ಬ್ರೈಟಾಗಿ ಕಾಣಿಸ್ತಾ ಇದೆ. ಸೊ ಬೇಕಿದ್ರೆ ಒಂದು ಸಲ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ಟಿಪ್ ಇಷ್ಟ ಆದರೂ ಅಂತ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಇಲ್ಲಿ ಒಂದು ಟಿಶ್ಯೂ ಪೇಪರ್ ಅಥವಾ ನ್ಯೂಸ್ ಪೇಪರ್ ಯಾವುದನ್ನಾದರೂ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಈ ರೀತಿ ಚಾರಕೋಲ್ ಪೌಡರ್ನ ಸೇರಿಸ್ಕೊಂಡು ನಾನು ತೋರಿಸೋ ರೀತಿ ಫೋಲ್ಡ್ ಮಾಡಿ ಇದನ್ನು ಒಂದು ಪಿನ್ ಅಥವಾ ಸೂಜಿಯಿಂದ ಸ್ವಲ್ಪ ಎಲ್ಲ ಸೈಡು ಗಾಳಿ ಆಡೋ ರೀತಿ ಹೋಲ್ ಮಾಡ್ಕೊಂಬಿಡಿ. ಈ ರೀತಿಯಾಗಿ ಪೂರ್ತಿಯಾಗಿ ಹೋಲ್ ಮಾಡ್ಕೊಬೇಕು. ಟಿಶ್ಯೂ ಪೇಪರ್ ಇಲ್ಲ ಅಂತ ಅಂದರೆ ನಾರ್ಮಲ್ ನ್ಯೂಸ್ ಪೇಪರ್ನೇ ನೀವು ಉಪಯೋಗಿಸ್ಕೋಬೋದು. ಈ ಒಂದು ಪ್ಯಾಕ್ಗಳನ್ನ ಏನು ಮಾಡಬೇಕಂದ್ರೆ ಫ್ರಿಜ್ಜಲ್ಲಿ, ಫ್ರೀಝರಲ್ಲಿ ಅಥವಾ ಡ್ರಾಯರಲ್ಲಿ ನೀವು ಎಲ್ಲಿ ತರಕಾರಿ ಸೊಪ್ಪು ಎಲ್ಲ ಇಡ್ತೀರಾ ಅಲ್ಲಿ ಈ ಪ್ಯಾಕ್ಗಳನ್ನ ಇಡೋದ್ರಿಂದ ಬ್ಯಾಡ್ ಸ್ಮೆಲ್ ಬರೋದಿಲ್ಲ, ಫ್ರೆಶ್ ಆಗಿರುವಂತಹ ಸ್ಮೆಲ್ ಬರುತ್ತೆ. ಇದು ಮಾತ್ರ ಅಲ್ಲದೆ ಈ ಚಾರಕೋಲ್ ಪೌಡರ್ ಪ್ಯಾಕ್ ಏನಿದೆ ಅದನ್ನು ಈ ರೀತಿ ಶೂ ಒಳಗೆ ಹಾಕಿ ಇಡೋದ್ರಿಂದ ಆ ಶೂಲಿ ಬರುವಂತಹ ಬ್ಯಾಡ್ ಸ್ಮೆಲ್ ಕಡಿಮೆ ಆಗುತ್ತೆ. ಈಗ ಮಕ್ಕಳು ಸ್ಕೂಲಿಂದ ಎಲ್ಲ ಬಂದರೆ ಅವ್ರ ಶೂಸ್ ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ. ಈಗ ಮಳೆಗಾಲ ಆಗಿರೋದ್ರಿಂದ ತೊಳೆದು ಒಣಗಿಸೋದು ಕಷ್ಟ ಅಂದರೆ ಈ ಚಾರಕೋಲ್ ಪ್ಯಾಕ್ಗಳನ್ನ ಈ ರೀತಿ ಶೂವಲ್ಲಿ ಇಡೋದ್ರಿಂದ ಬ್ಯಾಡ್ ಸ್ಮೆಲ್ ಬರೋದಿಲ್ಲ. ನೀವು ಮತ್ತೆ ಈ ಶೂನ ಯೂಸ್ ಮಾಡಬೇಕಾದ್ರೆ ಇದರೊಳಗಿರುವಂತಹ ಪ್ಯಾಕ್ಗಳನ್ನ ತೆಗೆದು ಶೂನ ಯೂಸ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ನಾನಿಲ್ಲಿ ಈ ಚಾರಕೋಲ್ ಪೌಡರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಬಕೆಟಿಗೆ ಸೇರಿಸ್ತಾ ಇದ್ದೀನಿ. ಅಂದರೆ ನೀವು ಮನೆ ಒರೆಸೋದಕ್ಕೆಲ್ಲ ನೀರನ್ನು ಯೂಸ್ ಮಾಡ್ತೀರಲ್ಲ ಆ ಬಕೆಟ್ಗೆ ಇದನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಮನೆ ಒರೆಸುವಂತಹ ನೀರಿಗೆ ಯಾವುದೇ ರೀತಿಯಾದ ಲಿಕ್ವಿಡ್ ಆಗಲಿ ಅಥವಾ ಸೋಪಿನ ಪುಡಿ ಆಗಲಿ ಅದೇನೂ ಹಾಕಿಲ್ಲ. ನಿಮಗೆ ತೋರಿಸಿರುವಂತಹ ನೀರು ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಂಬೆಹಣ್ಣನ್ನು ಮನೆ ಒರೆಸೋ ನೀರಿಗೆ ಸೇರಿಸೋದ್ರಿಂದ ನೆಲದಲ್ಲಿರುವಂತಹ ಜಿಡ್ಡನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಸೊಳ್ಳೆ ಆಗಿರ್ಬೋದು, ನೊಣ ಆಗಿರ್ಬೋದು ಅದನ್ನು ಬರೋದು ಕಡಿಮೆ ಮಾಡುತ್ತೆ. ನಾನಿಲ್ಲಿ ತೆಂಗಿನ ಚಿಪ್ಪು ಹಾಕಿ ಒರೆಸ್ತಾ ಇರುವಂತಹ ಕಾರಣ ಏನಂದರೆ ನೆಲದಲ್ಲಿರುವಂತಹ ಕೊಳೆನ ಕಡಿಮೆ ಮಾಡುತ್ತೆ. ನಿಮ್ಗೆ ಅನ್ನಿಸ್ಬೋದು
ಇದ್ರ ಕಪ್ಪು ಮಸಿ ಥರ ಇರುತ್ತೆ ನೀರು, ನೆಲ ಎಲ್ಲ ಕ್ಲೀನ್ ಆಗುತ್ತಾ ಅಂತ. 101% ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನೆಲ. ಒಂದ್ಸಲ ಬೇಕಿದ್ರೆ ಟ್ರೈ ಮಾಡಿ ನೋಡಿ. ನಾವು ಮಾಮೂಲಿಯಾಗಿ ಲಿಕ್ವಿಡ್ ಆಗಿರ್ಬೋದು ಅಥವಾ ಸೋಪಿನ ಪುಡಿ ಆಗಿರ್ಬೋದು ಅದನ್ನು ಹಾಕಿ ಒರೆಸೋದಕ್ಕೂ ಈ ಚಾರಕೋಲ್ ಪೌಡರ್ನ ಹಾಕಿ ಒರೆಸೋದಕ್ಕೂ ತುಂಬಾ ಡಿಫ್ರೆಂಟ್ ಅಂತ ಅನ್ನಿಸ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಒಂದ್ಸಲ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ನಾವಿನ್ನು ಬಾತ್ರೂಮ್ನ ಕ್ಲೀನ್ ಮಾಡೋದಕ್ಕೆ ಬೇರೆ ಬೇರೆ ಲಿಕ್ವಿಡ್ಗಳಾಗಿರ್ಬೋದು, ಸೋಪಿನ ಪುಡಿ ಆಗಿರ್ಬೋದು, ಆ್ಯಸಿಡ್ ಆಗಿರ್ಬೋದು, ಬ್ಲೀಚ್ ಅದನ್ನೆಲ್ಲ ಉಪಯೋಗಿಸ್ತೀವಿ. ಅದರ ಬದಲು ಈ ರೀತಿ ಚಾರಕೋಲ್ ಪೌಡರ್ನೇ ಫುಲ್ ಬಾತ್ರೂಮ್ ಸುತ್ತ ಇದನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಚಿಮುಕಿಸಿ ಇದನ್ನು ಒಂದು 10 ನಿಮಿಷ ಹಾಗೆ ಬಿಟ್ಬಿಡಿ. 10 ನಿಮಿಷದ ನಂತರ ಇದು ಸ್ವಲ್ಪ ಚೆನ್ನಾಗಿ ನೆಂದಿರುತ್ತೆ. ಇದನ್ನು ಪೊರಕೆ ಅಥವಾ ಯಾವುದಾದ್ರೂ ಒಂದು ಬ್ರಷಿಂದ ಕ್ಲೀನಾಗಿ ಎಲ್ಲೆಲ್ಲಿ ಕೊಳೆ ಇರುತ್ತೆ ಅಲ್ಲಿ ಬ್ರಷ್ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಬಾತ್ರೂಮ್ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಯಾವುದೇ ರೀತಿಯಾದ ಸೋಪಿನ ಪುಡಿ ಆಗಲಿ ಜಿಡ್ಡು ಹೋಗೋದಕ್ಕೆ ಅದೇನು ಬೇಡ, ಜಸ್ಟ್ ಇದೊಂದು ಪೌಡ್ರಿಂದನೇ ಇಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತಾ ಅಂತ ಅನಿಸುತ್ತೆ ನೋಡಿ. ಇವಾಗ ನೀರು ಹಾಕಿ ತೋರಿಸ್ತಾ ಇದ್ದೀನಿ. ಗೋಡೆಯಲ್ಲಿ ಇರೋವಂತಹ ಕೊಳೆಗೂ ನಾನು ಕೆಳಗಡೆ ತೊಳೆದಿರೋಂತಹ ಬಾತ್ರೂಮ್ ಟೈಲ್ಸ್ಗೂ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಇದಿಷ್ಟೇ ಅಲ್ಲದೆ ಈ ಒಂದು ಪೌಡರ್ನ ಪಾತ್ರೆ ತೊಳೆಯೋದಕ್ಕೂ ಸಹ ಉಪಯೋಗ ಮಾಡ್ತಾಯಿದ್ರು. ಪಾತ್ರೆಗಳಂತೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿದ್ರಿ ಅಲ್ವಾ, ವೇಸ್ಟ್ ಅಂತ ಬಿಸಾಡೋ ತೆಂಗಿನ ಚಿಪ್ಪಿಂದ ನಾವು ಏನೆಲ್ಲ ಉಪಯೋಗ ಮಾಡ್ಕೊಬೋದು ಅಂತ. ಈ ಎಲ್ಲ ಟಿಪ್ಸು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ನಾಳೆ ಸಿಗೋಣ. ಥ್ಯಾಂಕ್ ಯು.